চল নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 114. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗಾಗಲೇ ಶ್ರೀರಾಮಕೃಷ್ಣರು ಋಣ ಶಯ್ಯೆಯಲ್ಲಿ ಮಲ್ಕೊಂಡಿದ್ದಾರೆ. ಅವ್ರ ಶರೀರ ಸಂಪೂರ್ಣವಾಗಿ ಜರ್ಜರಿತವಾಗಿಬಿಟ್ಟಿದೆ. ಈಗ ನಮ್ಮೆಲ್ಲರ ಕಣ್ಣೆದುರಿಗೆ ಒಬ್ಬ ಸಾಮಾನ್ಯ ಮರ್ತ್ಯನ ಹಾಗೆ ಮೃತ್ಯು ಶಯ್ಯೆಯಲ್ಲಿ ಮಲಗಿರುವಂತಹ ಶ್ರೀರಾಮಕೃಷ್ಣರು ಯಾರು ಅಂತ ಎಲ್ಲರೂ, ಆದರೆ ವಿಶೇಷವಾಗಿ ನರೇಂದ್ರ ಯೋಚಿಸ್ತಾ ಇದ್ದಾನೆ. ಶ್ರೀರಾಮಕೃಷ್ಣರು ದೇಹತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ನಾನು ಭಗವಂತನ ಅವತಾರ ಅಂತ ಘೋಷಿಸಿದ್ದೆ, ಆದರೆ ಆಗ ನಾನು ನಂಬ್ತೀನಿ ಅಂತ ಇದ್ದಾನೆ ನರೇಂದ್ರ. ಈಗ ಅದರ ಮುಂದುವರೆದ ಭಾಗ. ನಾನು ಭಗವಂತನ ಅವತಾರ ಅಂತ ಶ್ರೀರಾಮಕೃಷ್ಣರು ಈ ಯಾತನೆಯ ಸಂದರ್ಭದಲ್ಲಿ ಹೇಳೋದಾದರೆ ನಾನು ಅವರನ್ನು ನಂಬ್ತೀನೇನೋ. ಅವನ ಮನಸ್ಸಲ್ಲಿ ಈ ಆಲೋಚನೆಗಳು ಸುಳಿದಿದ್ದೇ ತಡ. ಶ್ರೀರಾಮಕೃಷ್ಣರು ತಮ್ಮ ಸರ್ವಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ನರೇಂದ್ರನ ಕಡೆಗೆ ತಿರುಗಿ ಉದ್ಘರಿಸ್ತಾ ಇದ್ದಾರೆ. ಓ ನನ್ನ ನರೇನ್, ನಿನಗಿನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವೇ? ನೋಡು, ಹಿಂದೆ ಯಾರು ರಾಮನಾಗಿದ್ನೋ, ಯಾರು ಕೃಷ್ಣನಾಗಿದ್ನೋ ಅವನೇ ಈಗ ಈ ಶರೀರದಲ್ಲಿ ರಾಮಕೃಷ್ಣನಾಗಿ ಅವತರಿಸಿದ್ದಾನಪ್ಪ. ಆದರೆ ಇದು ಕೇವಲ ನಿನ್ನ ವೇದಾಂತದ ದೃಷ್ಟಿಯಿಂದಲ್ಲ, ನಿಜವಾಗಿಯೂ ಕೂಡ ಶ್ರೀರಾಮ ಶ್ರೀಕೃಷ್ಣನ ಅವತಾರವೇ ಇದು ಅಂತ ತಮ್ಮ ಕಡೆಗೆ ಬೆರಳನ್ನು ಮಾಡಿ ತೋರಿಸ್ಕೊಂಡ್ರು. ಈಗ ನರೇಂದ್ರ ಸಿಡಿಲು ಬಡದ ಹಾಗೆ ಬೆಚ್ಚ ಬಿದ್ದು ಬಿಟ್ಟ. ಶ್ರೀರಾಮಕೃಷ್ಣರ ಈ ಹಠಾತ್ ಉದ್ಗಾರವನ್ನು ಕೇಳಿದ್ದು ಅಲ್ಲಿದ್ದಂತಹ ಮತ್ತಿತರರು ಕೂಡ ತುಂಬ ಆಶ್ಚರ್ಯಗೊಂಡ್ರು ಅನ್ಬೋದು. ಆದರೆ ಅದು ನರೇಂದ್ರನ ಮನದಾಳದಲ್ಲಿ ಎದ್ದಂತಹ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದು ಅವ್ರು ಹೇಗೆ ಊಹಿಸಿರ್ಬೋದು? ನರೇಂದ್ರನಿಗೆ ಇದು ಅತಿ ಆಶ್ಚರ್ಯ ಆಗ್ಬಿಡ್ತು. ಜೊತೆಗೆ ನಾಚಿಕೆ ಕೂಡ ಆಯಿತು. ಇಲ್ಲಿವರೆಗೂ ತಾನು ಶ್ರೀರಾಮಕೃಷ್ಣರನ್ನ ಪರೀಕ್ಷಿಸಿದಂತಹ ಪರಿಗಳು ಅದೆಷ್ಟೋ, ಅವರು ತನಗೆ ಮಾಡಿಕೊಟ್ಟಂತಹ ಅನುಭವಗಳೂ ಅದೆಷ್ಟೋ, ದರ್ಶನಗಳೂ ಅದೆಷ್ಟೋ. ಇಷ್ಟೆಲ್ಲ ಆದಮೇಲೂ ಕೂಡ ಈ ಘಳಿಗೆಯಲ್ಲೂ ಕೂಡ ತಾನು ಅವರ ದೈವತ್ವದ ಬಗ್ಗೆ ಸಂದೇಹಿಸಿಬಿಟ್ನಲ್ಲ ಅಂತ ಅತ್ಯಂತ ಪರಿತಾಪ ಪಟ್ಕೊಂಡು ನಾಚಿಕೆ ಮಾಡಿಕೊಂಡ. ಆದರೆ ಶ್ರೀರಾಮಕೃಷ್ಣರು ತನ್ನ ಸಂದೇಹಕ್ಕೆ, ದ್ವಂದ್ವಕ್ಕೆ ಎಡೆಯಿಲ್ಲದ ಹಾಗೆ ಉತ್ತರ ಕೊಟ್ಟಿದ್ದು ನರೇಂದ್ರನಿಗೀಗ ಅಷ್ಟೇ ಸಮಾಧಾನ, ಅಷ್ಟೇ ಸಂತೋಷ ಕೂಡ ಆಗಿದೆ ಅನ್ಬೋದು. ಒಂದು ದೃಷ್ಟಿಲಿ ನರೇಂದ್ರನ ಮನಸ್ಸಲ್ಲಿ ಅಂತಹ ಸಂಶಯ ಎದ್ದದ್ದು ನಿರರ್ಥಕ ಅಂತೇನಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಅವತಾರ ತತ್ವವನ್ನು ಘಂಟಾಘೋಷವಾಗಿ ಎಲ್ಲ ಕಡೆಯಲ್ಲೂ ಬಹಿರಂಗಪಡಿಸೋ ಹಾಗೆ ಆಯ್ತಲ್ಲ. ವೀರಾಧಿವೀರರಾದಂತಹ ಅರ್ಜುನ ಯುದ್ಧ ಭೂಮಿಯಲ್ಲಿ ಸಂದೇಹದಿಂದ ಗಲಿಬಿಲಿಗೊಳ್ಳದಿದ್ದಾಗಿದ್ದರೆ ಶ್ರೀಕೃಷ್ಣ ಗೀತಾಮೃತವನ್ನು ವರ್ಷಿಸೋದಕ್ಕೆ ಅವಕಾಶವಾದರೂ ಆಗ್ತಿತ್ತೇನೋ? ಇದನ್ನ ನಾವು ಯೋಚಿಸಬೇಕು. ಅಷ್ಟೇ ಅಲ್ಲದೆ ಇಲ್ಲಿ ಶ್ರೀರಾಮಕೃಷ್ಣರಾಡುವಂತಹ ಮಾತು ತುಂಬ ಗಹನವಾದಂತಹ ಅರ್ಥದಿಂದ ಕೂಡಿದೆ ಅಂತ ನಾವು ಅನ್ಕೋಬಹುದು. ಶ್ರೀರಾಮಕೃಷ್ಣರು ನಾನೊಬ್ಬ ಅವತಾರ ಪುರುಷ ಅಂತಷ್ಟೇ ಹೇಳಲಿಲ್ಲ, ಅಥವಾ ಹೇಗೆ ರಾಮನೋ ಕೃಷ್ಣನೋ ಅವತಾರ ಪುರುಷರೋ ಹಾಗೆ ನಾನು ಕೂಡ ಒಬ್ಬ ಅವತಾರ ಪುರುಷ ಅಂತ ಕೂಡ ಹೇಳಲಿಲ್ಲ. ಬದಲಾಗಿ ಶ್ರೀರಾಮಕೃಷ್ಣರು ಅದೆಷ್ಟು ನಿಖರವಾಗಿ ಹೇಳ್ತಿದ್ದಾರೆ. ಏನಂತ? ಹಿಂದೆ ಯಾರು ರಾಮನಾಗಿದ್ನೋ, ಯಾರು ಕೃಷ್ಣನಾಗಿ ಅವತರಿಸಿದ್ನೋ ಅವನೇ ಈಗ ಈ ದೇಹದಲ್ಲಿ ರಾಮಕೃಷ್ಣನಾಗಿ ಅವತರಿಸಿದಾನೆ ಅಂತ. ಇದು ಯಾವುದೇ ಸಂಶಯಕ್ಕೆ ಕೂಡ ಎಡೆಯಿಲ್ಲದ ಹಾಗೆ ಹೇಳ್ತಿದ್ದಾರೆ. ಜೊತೆಗೆ ಮತ್ತು ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನಂತ? ಇದು ಕೇವಲ ನಿನ್ನ ವೇದಾಂತದ ದೃಷ್ಟಿಯಿಂದ ಅಲ್ಲಪ್ಪ ಅಂತ ಕೂಡ. ಇದು ಕೂಡ ಅಷ್ಟೇ ಅರ್ಥಪೂರ್ಣವಾಗಿದೆ ಅನ್ಬೋದು. ಹೇಗಂದ್ರೆ ಅದ್ವೈತ ವೇದಾಂತದ ಪ್ರಕಾರ ಎಲ್ಲ ಜೀವಿಗಳು ಕೂಡ ಸಚ್ಚಿತ್ ಆನಂದ ಸ್ವರೂಪವಾಗಿರುವಂತಹ ಪರಬ್ರಹ್ಮನ ಆವಿರ್ಭಾವ ಅಲ್ವೇನು? ಅಂದ್ರೆ ಮನುಷ್ಯರೆಲ್ಲರೂ ಕೂಡ ಭಗವತ್ ಸ್ವರೂಪಿಗಳೇ, ಅವತಾರರೇ. ಆದರೆ ತಾವು ಅವತಾರ ಅನ್ನುವಂಥದ್ದು ಈ ಅರ್ಥದಲ್ಲಲ್ಲ ಅನ್ನೋದನ್ನ ಇಲ್ಲಿ ಶ್ರೀರಾಮಕೃಷ್ಣರು ತಾವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ ನಾವಿಲ್ಲಿ ಭಾವಿಸಬಹುದು. ಮುಂದಿನದ್ದನ್ನ ಮುಂದಿನ ಧ್ವನಿ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.